ನಾನ್ ಬೇ ಅಮಾಸಿ. ಅಮಾಸಿ ಇದೇನಾ ಪಾನಿಪುರಿ ನಿಂದ? ಹಾ, ಪಾನಿಪುರಿ ಅಂಗಡಿ ನಾನ ಇಟ್ಟನಿ. ಕೊಡ್ಲೇನೋ ಒಂದು ಪ್ಲೇಟ್? ಏನ ಅಂತೀಯಪ್ಪ, ಒಂದು ಜೋರ್ಸಾಗಿ ಮಾತಾಡ, ಅಲ್ಲಿ ಕಟ್ಬೇಡೆ. ಅಯ್ಯೋ ದೇವ್ರೇ. ಶಾಂತಕ್ಕ, ಶಾಂತಕ್ಕ, ಇದು ಯಾವಾಗಿಂದ ಶುರು ಮಾಡಿಲ್ಲ ಅಂಗಡಿನ? ನಿನ್ನೆಯಿಂದ ಮಸ್ತ್ ವ್ಯಾಪಾರ ಐತಿ. ದೇವ್ರದ ಇದರಿಂದ ಅದಕ್ಕೆ ನಿನ್ನೆಯಿಂದ ಮಾಡಾಕತ್ತೇನೆ ಇದನ್ನ ಅಂಗಡಿನ. ಹೆಂಗೈತಿ? ಕೊಡ್ಲೇನೋ ಒಂದು ಪ್ಲೇಟ್ ಅಂದೆ. ನನ್ನಿಂದ ಮಾಡಕತ್ತೀಯ? ನಾನು ಯಾವಾಗ ಹೇಳಿದ್ನೆ ನಿನ್ನಿಂದನ ಶುರು ಮಾಡಿದೆ ಅಂದೆಲ್ಲ? ನಾ ಹೇಳೇ ಇಲ್ಲಪ್ಪ. ಆಗ್ಲಿ ಬಿಡಿ, ಎತ್ತಾಗ ಒಂದು ಮಾಡಕತ್ತೀಯಲ್ಲ, ಒಳ್ಳೇದಾಲ್ ದೇವ್ರ. ಮತ್ತೆ ಕಿರಾಣಿ ಅಂಗಡಿ ಅದನ್ನ ತೆಗಿತೀನಿ. ಅದ್ರಾಗ ಏನು ವ್ಯಾಪಾರ ಇಲ್ಲ. ಉಳಿಯೋ ಚಿಲ್ಲರೆ ಕಾಸಿಗೆ ಯಾವನ್ ಗುದ್ದಾಡ್ಬೇಕು. ಅದನ್ನ ತೆಗಿತೀನಿ. ಇದನ್ನ ಮಾಡ್ಕೊಂಡೋಕೆ ನಿನ್ ಮ್ಯಾಗ. ಏನ ಗುದ್ದಾಡಕತ್ತಾರ? ಅದನ್ನ ತೆಗಿ ಅಂತೇಳಿ ಯಾರು? ಓ, ಆ ಶೆಟ್ರ ಅಂಗಡಿ ಅದಾನಲ್ಲ, ಅವ ಭಾಳ ವರ್ಷದಿಂದ ಇಟ್ಟಾನ. ನೀ ಇಟ್ಟಿದ್ದಕ್ಕೆ ಅವ್ನು ಸಿಟ್ಟು ಬಂದು ಎಲ್ಲಿ ನಿನ್ ಕುಟ್ ಗುದ್ದಾಡಕತ್ತಾನ ಏನ? ಅಲ್ಲಿ ಕಟ್ಪಾಡ್ಯಾಗ ಅವಂದೇನಂತ? ಅವ್ನ ವ್ಯಾಪಾರ ಅವಂಗ, ನಿನ್ನ ವ್ಯಾಪಾರ ನಿನಗ. ಒಂದು ಮಾತು ನೀನು ನನ್ನ ಕರಿಬೇಕಿಲ್ಲ, ಬೇಸಿಗೆ ಹೆಟ್ಟೆ ಬಿಡ್ತಿದ್ಯಾ ಬಾಡ್ಯಾನ ನೀನು. ಅವ ಗುದ್ದಾಡಿನಂತೆ ತೆಗ್ದಾನೆ ಅಂತೀಯಲ್ಲ, ನೀನು ಏನು ಹೇಳ್ಬೇಕು ಇದಕ್ಕೆ? ಜನ ಯಾರ ಕಡೆ ಬೇಕು ಅವ್ರ ಕಡೆ ತಗೋತಿದ್ರು, ಅದಕ್ಕೆ ಯಾಕೆ ಇದು ಮಾಡ್ಬೇಕು? ಏನು ಹೇಳೋದು ಏನಪ್ಪ ಜನಕ್ಕೆ? ಒಟ್ಟು ಹೊಟ್ಟಿ ಕಿಚ್ಚು ಭಾಳ ನೋಡ್ಲ ಅಮಾಸಿ. ಕರೆನ ಏನ ಅನ್ನ ನೀನು, ಹೌದಿಲ್ಲ? ಹೊಟ್ಟಿ ಕಿಚ್ಚು ಭಾಳ. ಪಾಪ ನೀನು ಪಾಡಿಗೆ ನೀನು ಮಾಡ್ಕೊಂಡು ಹೊಂಟಿದ್ದೆ, ಅದನ್ನು ತೆಗಿಸ್ಬೇಕು ಯಾಕೆ ಅಂತೆ ನಾನು. ಅಮಾಸಿ ನಿಂದ ಪಾನಿಪುರಿ? ಐ, ನಮ್ಮ ಕಾಲೇಜ್ ಅಂತೆಲ್ಲ ಬಂದು ನಿಂದ್ರೆ. ಕಾಲೇಜ್ ಹತ್ರ ಯಾಕೆ ತಗೋರ? ಮನೆಗೆ ಬಂದನಿ. ಸುಮ್ಮನೆ ಲಗ್ನ ಆಗಿಬಿಡ್ಲೆ. ದಿನ ಪಾನಿಪುರಿ ಎಷ್ಟು ತಿಂದು ಎಷ್ಟು ಬಿಟ್ಟು ದಿನ ಫಸ್ಟ್ ನಿನಗೊಂದು 5-6 ಪ್ಲೇಟ್ ಕೊಟ್ಟು ನಿನ್ನ ಸಮಾಧಾನ ಮಾಡೇ ಮುಂದೊಕ್ಕನಿ. ಮದುವೆ ಅಕ್ಕಿಯನ? ಮೊದ್ಲು ಮದುವೆ ಅದಕ್ಕಿನ್ನ ಚಂದಾಗಿ ನೋಡ್ಕೊ, ಆಮೇಲೆ ನನ್ನ ಲಗ್ನ ಆಗವಂತಿ. ಆಕಿ ಕಿವಿಗೆ ಏನಾರ ಬಿತ್ತಿದ ನೀನು ಹರಿಪಲ್ಯನ ಮಾಡ್ತಾಳ ನೋಡು. ಯಮ್ಮ ಅಮಾಸ್ ನೋಡ್ವೆ, ನನ್ನ ಲಗ್ನಾಗ ಕೊಡಾಡಕತ್ತಾನ ಪಾನಿಪುರಿ ತೋರಿಸಿ. ಏನ ಪಾನಿಪುರಿಯಾಗ ಹೆಗ್ ನೋಡ್ಯಾಡವಂತ? ಇವ ನವಲ್ಲಿವ ಯವ್ವ ಆತಾಗ ಏ ಹಾಲು ಕಟ್ಬೇಡ, ಮುಚ್ಚರ್ ಇಡ್ಬೇಕು ಬೇಡ. ಆ ಹೆಗ್ಗಣ ಓಡಾಡವಂತಿ, ಅವನ್ನ ತಂದು ಮಾರಾಕ ಒಯ್ಯಾಕತ್ತೀಯ. ಹಿಂದೊಮ್ಮೆ ಬಂದಿತ್ತೆ ಹಾಲು ಕಟ್ಬೇಡ. ಅದು ಶಿಮ್ಳಾ ಸೀತ್ ವಾಂತಿ ಮಾಡಿ ಅದ್ರಾಗ ಹಾಕಿ ಕಲಸಾಡಿ ಕೊಟ್ಟು ಹೋಗಿದ್ ನಾವು, ಗೊತ್ತನು? ಥೂ ನೀ ಹೆಗ್ಗಣ ಓಡಾಡವಂತಿ, ಅದನ್ನ ತಂದು ಕೊಡಕತ್ತೀಯ ಮಂದಿಗೆ. ಇವ ನಾವಲ್ಲಿವ ಒಂದೀಟ್ರ ಅದು ಎಂಥದ್ದು ಅಂತಾರ ಸ್ವಚ್ಛತಾ, ಅದನ್ನ ಕಾಪಾಡು. ಮೋದಿ ಬಡ್ಕೋತಾರ ಸ್ವಚ್ಛ ಭಾರತ್ ಅಂತೇಳಿ. ನೀನು ಮಾಡ ನೀನು ಸ್ವಚ್ಛ ಪಾನಿಪುರಿನ. ಅಯ್ಯೋ ದೇವ್ರೇ. ಯಮ್ಮ, ಹೆಗ್ಣಲ್ಲ, ಲಗ್ನಕ್ಕೆ ನೀ ಅಂದಿದ್ದು. ಏನ ಲಗ್ನಕ್ಕಿಯ? ಅಯ್ಯ, ಅದಕ್ಕೆ ಈ ದಂಧೆ ಚಾಲು ಮಾಡಿ ಏನ ಬಾಡೆ ನೀನು? ಹೆಣ್ಮಕ್ಳು ಹೆಂಗಿದ್ರು ಪಾನಿಪುರಿ ತಿನ್ನಕ್ ಬರ್ತಾರ, ಹಂಗ ಅವ್ರನ್ನ ಪಟಾಯಿಸ್ಬಿಡೋಣ ಅಂತೇಳಿ ಅಲ್ಲಿ ಕಟ್ಬೇಡ. ಕಟ್ಕೊಂಡಕ್ಕಿನ ಚಂದೆ ಬಾಳ್ವೆ ಮಾಡಿಸು. ಆಕಿನ್ನೂ ಮನೆಗೆ ಬಂದು 4 ದಿನ ಆಗಿಲ್ಲ, ಆಗಲಿ ಇನ್ನೊಂದು ಮಾಡ್ಕೊಳಕ್ ಕೊಟ್ಟ ನೀವು ಊರ್ ಮುಲ್ಲ. ತಡಿ ನೀನು ಹೆಂಡತಿ ಮುಂದೆ ಹೇಳ್ತೀನಿ. ನೋಡಿ ಇದಕ್ಕೆ ಪಾನಿಪುರಿ ಮಾರಾಕತ್ತ ನೀವ. ಆತಾಳಿನ ಬರೋ ಹುಡುಗಿಯರಿಗೆ ಎಲ್ಲರಿಗೆ ಕಾಳಾಕೊಂತ ನಿಂದಿರ್ತಾನೆ ನೋಡು. ಫ್ರೀ ಪಾನಿಪುರಿ ಕೊಟ್ಟು ರೊಕ್ಕ ಪಕ್ಕ ಇಸ್ಕೊಲಾರ್ದ ಮುಂಡ ಮುಚ್ಚಿ ಕೈ ಬಿಡ್ತಾನಂತ ಹೇಳ್ತಾನೆ ತಡಿ ಬಾಡೆ. ಹಂಗ ಮಾಡೋದು ಊರ್ ಬಾಡೆ. ಮನ್ಯಾಗ ಏನ್ ತಿದ್ದು ಕಸ್ಲೆ ಇನ್ನೊಂದು ಲಗ್ನಕ್ಕನಂತೀವ. ಬೇಕಾಗಿತ್ತ ಇದೆಲ್ಲ? ಯಪ್ಪ, ನಾ ಮೊದ್ಲಿಂದ ಹೋಗ್ಕನಿ. ಅಮಾಸಿ ಇದೇನಿತ್ತು ಪಾನಿಪುರಿ? ಓ ಪಾರ್ವತಿಯಕ್ಕ, ನೀ ಬಂದಿಯೇನ? ಚಲೋ ಆತವ. ಹೆಂಗದಿಯಕ್ಕ, ಆರಾಮದಿಯೇನ? ಪಾಪು ಏನಂತತಿ, ಆರಾಮ ಐತೇನ? ಏನಂತತಿ ಅಲ್ಲ, ಏನಂತಾವು ಅನ್ನ. ನಮ್ಮ ಅಕ್ಕಗ ಅವಳಿ ಜವಳಿ ಆಗಾಕತ್ತಿರದ. ಹೌದಾ? ಒಳ್ಳೇದಾತಲ್ಲ ದೇವ್ರ. ಅಬ್ಬ ಅಕ್ಕ, ಪಾನಿಪುರಿ ತಿಂತೀಯನ? ನಂದ ಇದು ಅಂಗಡಿ, ಹೊಸದ ಪಾನಿಪುರಿ ಅಂಗಡಿ ಹಾಕೊಂಡೇನಿ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ವಾ, ಭಾರಿ ಬಿಡ, ಮಸ್ತ್ ವ್ಯಾಪಾರ ಆಕೈತಲ್ಲ. ವ್ಯಾಪಾರ ಆಕತ್ತಿನ್ಲ ಪಾನಿಪುರಿಯಾಗ? ವ್ಯಾಪಾರ ಆಕತ್ತಿನಂತ ಕೇತಿಯಲ್ಲ ಗಿಡಿ. ಅಲ್ಲಿ ವ್ಯಾಪಾರ ಅಂದ್ರ ಪಾನಿಪುರಿ ಅಂದ್ರ ಹೆಣ್ಮಕ್ಳು ಅಂದ್ರ ಪಾನಿಪುರಿ ನಮ್ಮನಿ ಬಡ್ಕೊಂಡು ಸಾಯ್ತಾವ. ಒಂದಳತಿ ವ್ಯಾಪಾರ ಅಲ್ಲದ ಇದ್ದಿತ್ತ. ಖರ್ಚು ಭಾಳ ಕಡಿಮೆ, ಬಂಡವಾಳ, ಲಾಭ ಜಾಸ್ತಿ ಇದ್ರಾಗ. ಹೌದಾ ಶಾಂತಕ್ಕ, ಮೊದ್ಲ ಗೊತ್ತಾಗಿಲ್ಲ ಇದು. ವ್ಯಾಪಾರ ಚಲೋ ಐತೆ, ಅಡ್ಡಿ ಇಲ್ಲ. ಕಾಲೇಜ್ ಹುಡುಗ್ಯಾರಿ ನೀವು ಬಿದ್ದು ಸಾಯ್ತಾವು. ಒಂದೊಂದು 2-3 ಪ್ಲೇಟ್ ತಿಂತಾವು, ಗೊತ್ತನ? ಅಯ್ಯ, ಈಗ 25 ರೂಪಾಯಿ ಪ್ಲೇಟ್ ಪಾನಿಪುರಿ. ಸೇವ್ ಪುರಿ ಆದ್ರೆ 40 ರೂಪಾಯಿ ಪ್ಲೇಟ್. ಈಗ 25 ರೂಪಾಯಿ ಪ್ಲೇಟ್ ಅಲ್ಲ ಇದು ಪಾನಿಪುರಿ. ಅಯ್ಯೋ, ಏನು 50 ರೂಪಾಯಿ ಕೊಡ್ತಾವೆ 2 ಪ್ಲೇಟ್ ತಿಂತಾವೆ, 50 ರೂಪಾಯಿ ಕೊಡ್ತಾವೆ 2 ಪ್ಲೇಟ್ ತಿಂತಾವೆ. ಸ್ವಚ್ಛ ಮಾಡ್ತಿಲ್ಲ ಅಮಾಸಿ, ಮತ್ತೆ ಖರಾಬ್ ಏನಾರ ಮಾಡ್ತೀಯ? ಇಲ್ಲ ಶಾಂತಕ್ಕ, ನಾನು ಏನು ಹೇಳೋಳ, ಅದು ಎಂಥದ ಹ್ಯಾಂಡ್ ಗ್ಲೌಸ್ ಅಂತ. ಆ ಗ್ಲೌಸ್ ಹಾಕೋತೀನಿ. ಆಮೇಲೆ ಎಲ್ಲ ಕುಡಿ ನೀರು ನಾವು ಏನು ಮಾಡ್ಕೊತಿದ್ದೇವೆ, ಮತ್ತು ನಾವು ತಿಂತೇವಲ್ಲ, ಖರಾಬ್ತನ ಮಾಡಿದ್ರಿ ಹಂಗದ. ದಿನ ನಾನು ಹೆಂಡ್ತಿಗೆ ಒಂದು 2 ಪ್ಲೇಟ್ ಕೊಟ್ಟ ಬರೋದು ನಾವು ಹೊರಗೆ. ಅದು ತಿಂತೇವೆ ಮರಯ್ಯ, ಜಗ್ತಿರ್ತತಕ್ಕ ಅದು. ಹಂಗಾಗಿ ಸ್ವಚ್ಛ ಮಾಡ್ತೇನಕ್ಕ. ನಿಮ್ಗೆ ಎಲ್ಲರಿಗೆ ಕೊಡ್ಲೇನ? ಪಾರ್ವತಿ ಅಕ್ಕ, ತಿನ್ ನೀನು, ಎಲ್ಲರೂ ತಿನ್ರಿ. ನನಗೊಂದು ಪ್ಲೇಟ್ ಅಮಾಸಿ. ಎಲ್ಲರಿಗೆ ಕೊಡ್ತೇನೆ. ರೊಕ್ಕ ಕೊಡ್ಬೇಕಾ? ಮತ್ತೆ ಬೆಳಗ್ಗೆ ಪುಕ್ಷಟಿ ಅಲ್ಲ, ಬೋಣಿ. ಅಯ್ಯೋ, ಕೊಡೋಣಂತ ತಗೋರಿ. ಪಾಪ ನೀವು ದುಡ್ಮಿ ಮಾಡೋರು, ಇಂಥದ್ರಾಗೆಲ್ಲ ಏನು ಬಿಡೇವು. ಕೊಡೋಣಂತ ಕೊಡ್ರಿ ಅಮಾಸೆ. ಎಲ್ಲರಿಗೂ 1 ಪ್ಲೇಟ್ ಕೊಡು, ನಾ ಕೊಡ್ತೀನಿ ಅಮೌಂಟ್. ಆಮೇಲೆ ಇದು ಏನದ, ಸ್ವಲ್ಪ ಜಾಸ್ತಿ ಸ್ಪೈಸಿ ಕೊಡು. ಸಂಜಿಗೆ ಬೇಕಾರೆ ಹೊಳೆ ಬರ್ತೇನಲ್ಲ, ಅವಾಗ ತಿನ್ರಿ, ಅವಾಗ ಫ್ರೀ.
ಈಗ ಬೆಳಗ್ಗೆ ಎದ್ದು ಬೋಣಿ ಅಂದಂಗ ಅರವಿಂದ್ ಅಣ್ಣ ಬಂದಿಲ್ಲನಕ್ಕ? ಇಲ್ಲ ಬಂದಿಲ್ಲ, ಬಂದಿದ್ರೆ ಬಿಟ್ಟು ಹೋದ್ರ ಅವ್ರು, ವಸ್ತಿ ಉಳ್ಕೊಂಡಿಲ್ಲ ಅಂದಂಗೆ. ಅಮಾಸೆ ಮೊನ್ನೆ ನಿಂಗೆ ನಮ್ಮ ಅತ್ತಿ ಭಾಳ ಬೇಜಾರು ಮಾಡಿದ್ಲಲ್ಲ, ಏನೇನ ಅಂದ ಆ ವಿಚಾರಕ್ಕೆ ಭಾಳ ಬೇಜಾರು ಮಾಡ್ಕೊಂಡಿದ್ರು. ಅವ ಸಿಕ್ಕರೆ ಸಾರಿ ಹೇಳ್ಬಿಡ ಅಂತೇಳಿ, ಅದಕ್ಕೆ ಸಾರಿ ಅಮಾಸಿ. ಆ ಮನೆ ಸೊಸೆಯಾಗಿ ಕೇಳ್ತಾ ಇದ್ದೀನಿ ನಾನು, ಯಾಕೆ ನಮ್ಮ ಮನೆ ಬಂದ ನಿಂಗೆ ಅವಮಾನ ಆಗೈತಲ್ಲ ಅದಕ್ಕೆ. ಅಯ್ಯೋ ಅಕ್ಕ, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀವ ಅಂತ ನಾ ಅದೆಲ್ಲ ಅಲ್ಲೇ ಮರ್ತೇ ಬಿಟ್ಟೆ. ಆದರೂ ಅಕ್ಕ ಜೀವನದಾಗ ನಾ ಹೇಳಲೆ ನಿನಗ ಅಂತಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮಾತು, ಅವಮಾನನೇ ಸನ್ಮಾನದ ಮೆಟ್ಟಿಲ್ಲ ಅಂತ ತಿಳ್ಕೊಬೇಕು. ಇವತ್ತು ನಮ್ಗೆ ಒಂದು ಕಡೆ ಹೋದ್ವಿ, ನಮ್ಮ ಹತ್ರ ರೊಕ್ಕಿಲ್ಲ, ಬಂಗಾರ ಇಲ್ಲ, ನಾವು ಒಂದು ಉನ್ನತ ಸ್ಥಾನದಾಗಿಲ್ಲ ಅಂದ ಮಾತ್ರಕ್ಕೆ ನಮಗೊಬ್ರು ಅವಮಾನ ಮಾಡಿದ್ರು ಅಂತ ತಿಳ್ಕೊ. ಅದ್ರ ಬಗ್ಗೆ ನಾವು ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಹಠ ಸಾಧಿಸ್ಕೊತ ದ್ವೇಷ ಮಾಡ್ಕೊತ ಕುಂದ್ರ ಬದ್ಲಿ ಅವಮಾನ ಮಾಡಿದವರೇ ಬಾಯಿ ಮ್ಯಾ ಬಟ್ ಇಟ್ಕೊಳಂಗೆ ಹೆಂಗಪ್ಪ ಬೆಳಿಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬೇಕು. ಹೌದಿಲ್ಲ? ಅವಾಗಲೇ ಮನುಷ್ಯ ಮುಂದೆ ಬರೋದು ಸಾಧ್ಯ. ಅವತ್ತು ನಿಮ್ಮ ಅತ್ತಿಯರು ನನಗೆ ಅವಮಾನ ಮಾಡಿದ್ರೆ ನನ್ನ ಹೆಂಡತಿಗೆ ಮನ್ಸಿಗೆ ನೋವಾತು. ಆ ಕಾರಣದಿಂದ ವಿಚಾರ ಮಾಡಾಕತ್ತೆ ನಾ ಮನೆಗೆ ಬಂದು, ಏನಪ್ಪ ಹಿಂಗೆಲ್ಲ ಅವಮಾನ ಮಾಡಿಬಿಟ್ರಲ್ಲ, ಜೀವನದಾಗ ಒಂದು ಒಳ್ಳೆ ಸ್ಥಾನಕ್ಕೆ ಹೆಂಗೆ ಬರಬೇಕು, ಏನು ಮಾಡಲಿ, 4 ಮಂದಿಯಾಗ ನಾನು ಹೆಂಗೆ ನಿಂದಿರಲಿ ಅಂತ ವಿಚಾರ ಮಾಡಾಕತ್ತಾಗ ನನ್ನ ತಲೆ ಬಂದಿದ್ದಕ್ಕ ಇದು. ಯಾಕಂದ್ರೆ ನನ್ನ ಹತ್ರ ಹೆಚ್ಚಿಗೆ ಬಂಡವಾಳ ಹಾಕಕ್ಕೆ ರೊಕ್ಕಿಲ್ಲ, ಕಡಿಮೆ ಬಂಡವಾಳದಾಗ ಹೆಚ್ಚಿಗೆ ಲಾಭ ತೆಗಿಬೇಕು. ಆ ಕಾರಣಕ್ಕೆ ನಾ ಇದನ್ನು ವಿಚಾರ ಮಾಡಿದೆ. ಇದು ನನಗೆ ಬಂದ ದಿನಕ್ಕೆ ಎಷ್ಟೇ ವ್ಯಾಪಾರ ಆಗಲಿ ನಾ ಇದರಿಂದ ಉದ್ಧಾರಕ್ಕೆ ನನಗೆ ಗ್ಯಾರಂಟಿ ಬಂದತಕ್ಕ. ಏನು ಅದಕ್ಕೆ ನಾನು ಇದನ್ನು ಮಾಡ್ತೀನಿ ಅಂತ ಮಾಡ್ಬೇಕನ್ನೋ ಒಂದು ಛಲ ಬಂತು. ನಾ ಇದರಿಂದ ಉದ್ಧಾರ ಆಗ್ಬೇಕನ್ನೋ ಹಠ ಬಂದೈತಿ. ಜೊತೆಗೆ ನಮ್ಮ ಅತ್ತಿ ಮಾವನ ಎದುರಿಗೆ ನಾನು ಹೆಂಡ್ತಿನ ಬಂಗಾರದಂಗೆ ಇಟ್ಕೊಂಡು ಬಂಗಾರ ಮಾಡಿಸ್ಕೊಡ್ಬೇಕು, ಒಳ್ಳೆ ಸ್ಥಾನದಾಗ ನಿಂದಿರ್ಬೇಕನ್ನೋ ಛಲನೂ ಬಂದೈತಿ. ಇದನ್ನು ಅಂದ್ಕೊಂಡು ನಾವು ಮುಂದುವರಿತೀವಿ. ಹೌದಿಲ್ಲ? ಆಗುದಿಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಬೇಕಕ್ಕ ಪಾರ್ವತಿ ಅಕ್ಕ. ಹೌದಿಲ್ಲ? ಕೆಟ್ಟದ್ದಾತಂತೆ ತಲೆ ಮ್ಯಾಗ ಕೈ ಹೊತ್ಕೊಂಡು ಕುಂದ್ರ ಬದ್ಲಿ ಅದರಿಂದ ಮತ್ತೇನು ಒಳ್ಳೇದಾಕತ್ತೆ ಅಂತ ಯೋಚನೆ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೆ ಅಮಾಸೆ ಒಂದು ಟೈಮ್ನಾಗ ನನ್ನ ಎಷ್ಟು ಕೀಳಾಗಿ ಕಂಡಿದ್ರು ಅಂದ್ರೆ ಈಗ ನನ್ನ ನೋಡೇ ಬಾಯಿ ಮೇಲೆ ಬಟ್ಟೆ ಇಟ್ಕೊಳಕತ್ತಾರ ಅಮಾಸಿ. ಏನ ಈ ಮಾತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ದರಿದ್ರ ಅಂತಂದಿದ್ರು. ಈಗ ಮನೆಗೆ ಬರಲ್ಲಲ್ಲ, ಮನೆಗೆ ಹೋದಾಗ ಅವಮಾನ ಮಾಡಿದ್ ಮರ್ತ ಈಗ ಮನೆಗೆ ಬರಂಗಿಲ್ಲಲ್ಲ ಒಟ್ಟ ನೀನು ಅಂತಂತಾರ. ಮನೆಗೆ ಹೋಗ್ಬೇಕಂತ ನಾನು ಆವಾಗ ಅವಮಾನ ಮಾಡಿದ್ ಮರ್ತ ಹೋಗಲ್ಲ ನಾನು. ಆದರೆ ಕಾಲ ಮನುಷ್ಯ ರೊಕ್ಕದ ಮೇಲೆ ನಿಂತೈತಿ, ಸಂಬಂಧಗಳಾದರೂ ಅಷ್ಟೇ. ಹೌದಿಲ್ಲ ಅಮಾಸಿ? ಏನು ಮಾಡೋಕ್ಕಾಗಲ್ಲ. ದರಿದ್ರ ಅಂದವ್ರ ಬಾಯಾಗ ಇವತ್ತು ಹೌದು ಬಿಡವ ಅನ್ನೋಂಗಾಗೈತಿ. ಹೋಲ್ ಬಿಡಕ್ಕ, ಬೇಜಾರು ಮಾಡ್ಕೋಬೇಡ. ಹೋಲ್ ಬಿಡ ಶಾಂತ, ಹಳೆದಿಲ್ಲ ಯಾಕೆ ನೆನ್ಪು ಮಾಡ್ಕೊಂತಿ? ದೇವ್ರ ಕೈ ಹಿಡ್ದಾನಲ್ಲ, ಯಾಕೆ ತಲೆ ಕೆಡ್ಸ್ಕೊಂತಿ? ಗುರುವೇ ನಿನ್ನ ಆಟ ಬಲ್ಲೋರು ಯಾರು ಅಂತೇಳಿ ಅದಕ್ಕೆ ಮತ್ತೆ ಇದು ಮಾಡೋದು. ತಲೆ ಕೆಡ್ಸ್ಕೊಬೇಡ. ಪಾನಿಪುರಿ ಕೊಡ್ಲೆ, ಎಲ್ಲರಿಗೂ ಕೊಡ್ಲೆ, ತಿನ್ನಾನ. ಬೋಣಿ ನಮ್ಮ ಮನೆಯಿಂದನ ಸ್ಟಾರ್ಟ್ ಮಾಡಿ ಮಗನ, ಹಂಗಂದಂಗೆ ವ್ಯಾಪಾರ ಚಲೋ ಆಗತ್ತಲ್ಲ ಮಾಸಿ. ಅಲ್ಲ ನಿನಗೆ ಹೇಳ್ಬೇಕನ್ನೋದಿದ್ರೆ ಹೇಳು, ಇಲ್ಲಾಂದ್ರೆ ನಡಿತೈತಿ. ಅಯ್ಯೋ ಮಾವ, ನಿನ್ನ ಮುಂದೆ ಹೇಳಾರ್ದ ಮತ್ತಾರ ಮುಂದೆ ಹೇಳ ನಾನು? ಕರೇನಪ್ಪ, ವ್ಯಾಪಾರ ಮಸ್ತ್ ಆಗತೈತಿ. ನಿನ್ನ 3,500 ವ್ಯಾಪಾರ ಆಗೈತಿ. ದೇವ್ರದಿಂದ ಇವತ್ತು ನೋಡ್ಬೇಕು. ಆಗ್ಲಪ್ಪ, ಹಿಂಗ ಖುಷಿ ಪಡು, ಹಿಂಗ ಜೀವನದಾಗ ಚಂದ ಉದ್ಧಾರ ಆಗಪ್ಪ. ಸರಿ, ಎಲ್ಲರಿಗೂ ಕೊಡ್ತೇನೆ ತಡ್ರಿ. ತಿಂದು ಹೇಳ್ರಿ ರುಚಿ ಹೆಂಗೈತೆ ಅಂತೇಳಿ. ಮಸ್ತ್ ಐತೆ, ಮಸ್ತ್ ಐತಿ. ಆದ್ರೆ ಮಸ್ತ್ ನಾ ಹೇಳೋದಾದ್ರೆ ನೀ ಸ್ಟೀಲಿನ ಪ್ಲೇಟ್ ಇಟ್ಕೊಬೇಡ, ಇವು ತೊಳ್ಯಾಕೆ ನಿನಗೆ ತ್ರಾಸ ಆಕತಿ. ಯಾಕಂದ್ರೆ ಅವ್ರು ತಿಂದಿಟ್ಟೊಕ್ಕಾರ ಮತ್ತೆ ನೀನು ತೊಳ್ಕೊಂಡು ಕುಂದಿರ್ಬೇಕಾಕತಿ. ಇಲ್ಲ ಎದ್ದೆದ್ದಿಟ್ರೆ ಅವ್ರಿಗೂ ಏನಪ್ಪ ಇವು ಹೈಜೆನಿಕ್ ಇಲ್ಲ, ಅದೇ ಪ್ಲೇಟ್ನಾಗ ಹೊಳೆ ಕೊಡ್ತಾರ ಅಂತ ಅವ್ರಿಗೂ ಸಿಟ್ಟು ಬರ್ತೈತಿ. ಡಿಸ್ಪೋಸಲ್ ಸಣ್ಣ ಇಷ್ಟೇ ಬರ್ತಾವೆ ನೋಡು, ಒಂದೊಂದೇ ಪುರಿ ಇಡೋದು ಡಿಸ್ಪೋಸಲ್ ಸಣ್ಣದು, ಅದನ್ನು ತಗೋ. ಅದಾದ್ರೆ ನೀ ಹೆಂಗೆ ಕೊಡ್ತಿರ್ತಿ ಹಂಗೆ ಅವ್ರು ತಿಂತಿರ್ತಾರೆ. ಅವಾಗ ಏನು ಮಾಡ್ತಿ, ಅವ್ರು ತಿನ್ನೋದು ಮುಗಿದ್ರೆ ಅವ್ರು ಅಲ್ಲಿ ಡಸ್ಟ್ಬಿನ್ನಿಗೆ ಹೋಗೋದು ಹೋಗ್ಬಿಡ್ತಾರೆ. ಅವಾಗ ಇನ್ನೂ ಕ್ಲೀನ್ ಅನ್ನಿಸ್ತೈತೆ ಅವರಿಗೆ, ಇನ್ನೂ ಜಾಸ್ತಿ ಗಿರಾಕಿ ಬರ್ತಾರೆ. ಆಮೇಲೆ ಇವು ಸ್ಟೀಲ್ ಪ್ಲೇಟ್ ಬೇಡ, ಇವತ್ತೊಂದಿನ ತೊಗೊಂಡು ಹೊಂಟಿ ಹೋಗಿ ಬರ್ತಾ ಏನು ಮಾಡಿಬಿಡು, ಡಿಸ್ಪೋಸಲ್ ತೊಗೊಂಡೇ ಬಂದ್ಬಿಡು. ಹೌದಕ್ಕ, ಹಂಗೆ ಮಾಡ್ತೀನಿ ತೋಕ. ನನಗೂ ಅದೇ ಅನ್ನಿಸ್ತು, ನಿನ್ನೆ ತೊಳ್ಕೊಂಡು ಸಾಕಾಗೋತತ್ತಾಗ ಎದ್ದೆದ್ದು ಕೊಟ್ರೆ ಅವ್ರು ಮತ್ತೆ ಅದೇನು ಸ್ವಚ್ಛ ಇಲ್ಲ ಅಂತಾರೆ. ಅದಕ್ಕೆ ಚಲೋ ಆಯ್ತು ತೋಕ, ಒಳ್ಳೆ ಐಡಿಯಾ ಕೊಟ್ಟು. ನಾನು ಎಂದು ತಿನ್ನಕ್ಕೆ ಹೋಗಿದ್ದಿಲ್ಲಲ್ಲ, ಹಂಗೆ ನಂಗೆ ಗೊತ್ತಿದ್ದಿಲ್ಲ. ಆಯ್ತು ಇನ್ಮೆ ಹಂಗೆ ಮಾಡ್ತೀನಕ್ಕ. ಆದ್ರೆ ರುಚಿ ಆಗೈತಲ್ಲ, ಎಲ್ಲ ನನ್ನ ಹೆಂಡ್ತಿನ ರೆಡಿ ಮಾಡಿಕೊಟ್ಟಾಳ. ಮಸ್ತ್ ಆಗೈತಪ್ಪ ಸಿ, ಭಾರಿ ರುಚಿ ಆಗೈತಪ್ಪ. ತಡಿ ತಿಂದು ಹೊಸ ಪ್ಲೇಟ್ ಕೊಡ್ತೇವಿ. ಇದು ಲಕ್ಷ್ಮಿ, ಅಲ್ಲಿ ಸಾಸಿವೆ ಡಬ್ಬ್ಯಾಗ ಒಂದು 100 ರೂಪಾಯಿ ಇಟ್ಟಿದ್ದು. 100 ರೂಪಾಯಿ ಸಾಲಲ್ಲ, 25 25 50 150 ಆತಲ್ಲ. ಸಾಸಿವೆ ಡಬ್ಬ್ಯಾಗ 200 ರೂಪಾಯಿ ನೋಟ್ ಇತ್ತು ತುಂಬ್ರು. ಅವ ನಾ ಕೊಡ್ತೀನಿ ಬಿಡೆ. ಹಣ್ಣಿಂದಾದ್ರೆ ನಂದಾದ್ರೆ